ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವದು ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 30. ಸೊ ನಾನು 60 ಡೇಸಲ್ಲಿ ಹೇಳಿದ್ರಲ್ಲ, ಇವಾಗ 30 ಡೇಸ್ ಸೊ ಆಫ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತು ಡೇ 30 ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇವತ್ತು ವೆಯ್ಟ್ ಚೆಕ್ ಕೂಡ ಇದೆ. ಸೊ 30 ಡೇಸಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದು ಕೂಡ ಇವರ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ರೆಡಿ ಕೂಡ ಆಗಿದ್ದೀನಿ. ಸೊ ಜಿಮ್ಗೆ ಹೋಗೋಣ ಅಂತ. ಸೊ ಇವತ್ತು ಬೆಳಗ್ಗೆನೆ ಹೋಗ್ತಾ ಇದ್ದೀನಿ. ಸಂಜೆ ಎಲ್ಲ ಸ್ವಲ್ಪ ಕೆಲಸ ಇದೆ. ಹೊರಗಡೆ ಹೋದ್ರೆ ನನಗೆ ಅಲ್ಲಿಂದ ಬಂದ ತಕ್ಷಣ ಜಿಮ್ಗೆ ಹೋಗೋ ಮೂಡಿರಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಕೂಡ ಆಗಿದ್ದೀನಿ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಬ್ಲ್ಯಾಕ್ ಕಾಫಿನ ಕೊಟ್ಬಿಟ್ಟು ಹೋಗ್ತೀನಿ. ಇದರಿಂದ ಸೊ ಎನರ್ಜಿ ಕೂಡ ಚೆನ್ನಾಗಿರುತ್ತೆ. ಸೊ ಕೆಫೆನ್ನ ಅಂದರೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕೆಫೆನ್ ಕೊಡೋದ್ರಿಂದ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ. ಹಾಗೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನಿವತ್ತು ನಾರ್ಮಲ್ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇಲ್ಲ, ಬುಲೆಟ್ ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಬುಲೆಟ್ ಕಾಫಿಗೆ ನಾನು ನಮ್ಮಮ್ಮ ಮಾಡಿಕೊಟ್ಟಿರೋ ಗೀನ ಯೂಸ್ ಮಾಡಿ ಇವತ್ತು ಬುಲೆಟ್ ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಬುಲೆಟ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸನ್ರೈಸ್ ಅವ್ರದ್ದು ಒಂದು ಸ್ಯಾಚೆಟ್ನ ತೊಗೊತಾ ಇದ್ದೀನಿ. ಈ ಬುಲೆಟ್ ಕಾಫಿನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ಹಾಗೆಯೇ ಎನರ್ಜಿ ಲೆವೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಬಂದ್ಬಿಟ್ಟು ನಾವೇನು ತುಪ್ಪ ಯೂಸ್ ಮಾಡಿದ್ದೀವಿ, ಗೀ ಬಂದ್ಬಿಟ್ಟು ಇದು ಗುಡ್ ಫ್ಯಾಟ್. ನಮ್ಮ ಬಾಡಿಗೆ ಗುಡ್ ಫ್ಯಾಟ್ ಕೂಡ ಕೊಡೋದು ತುಂಬಾ ಇಂಪಾರ್ಟೆಂಟು. ಬೆಳಗ್ಗೆನೆ 1 ಟೇಬಲ್ ಸ್ಪೂನ್ ಗೀ ತಿನ್ನೋದ್ರಿಂದ ಎವ್ರಿ ಡೇ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ, ತುಂಬ ಗ್ಲೋಯಿಂಗ್ ಬರುತ್ತೆ. ಹಾಗೆ ನಿಮ್ಮ ಏಜಿಂಗ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಗೀ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನಿವತ್ತು ಕಾಫಿ ಜೊತೆ ಹಾಕೊಂಡು ಕೊಡೋದ್ರಿಂದ ಸೊ ಎಕ್ಸ್ಟ್ರಾ ಎನರ್ಜಿ ಕೂಡ ಇರುತ್ತೆ. ಸೊ ಇದನ್ನ ಕೊಟ್ಬಿಟ್ಟು ಜಿಮ್ಗೆ ಹೋಗ್ಬಿಡ್ತೀನಿ ಬನ್ನಿ. ಇದನ್ನ ಕುಡಿದು ಜಿಮ್ಗೆ ಹೋಗೋಣ ಬನ್ನಿ. ಇವಾಗ ಕುಡಿಯೋದಕ್ಕೂ ಅಷ್ಟೇನಾ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಅಮ್ಮ ಮಾಡಿರೋ ತುಪ್ಪ ಅಂದರೆ ಅದೊಂಥರ ಫ್ಲೇವರ್ಫುಲ್ಲಾಗಿ ಸಖತ್ತಾಗಿರುತ್ತೆ. ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿದ್ಮೇಲೆ ಸೊ ಟೇಸ್ಟು ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏನಿದೆ ಬನ್ನಿ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಯಾಟರ್ಡೆ ಟೈಮ್ ಮಾರ್ನಿಂಗ್ ಏನಾದರೂ ಜಿಮ್ಗೆ ಹೋದರೆ ಒಳ್ಳೆ ವರ್ಕೌಟ್ ಆಗುತ್ತೆ. ಸೊ ಫಸ್ಟ್ ಕ್ರಾಸ್ಫಿಟ್ಟಿಂದ ಸೊ ಸ್ಯಾಟರ್ಡೆ ವರ್ಕೌಟ್ನ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಹಾಗಾಗಿ ಕ್ರಾಸ್ಫಿಟ್ಟಿಗೆ ಅಂತ ಒಂದಷ್ಟು ಎಕ್ಸಸೈಸ್ಗಳನ್ನ ನಮ್ಮ ಸರ್ ಡಿಸೈನ್ ಮಾಡಿದರು. ಸೊ ಆ ವರ್ಕೌಟ್ ಎಲ್ಲ ಅಂದರೆ ಸ್ವಲ್ಪ ಟ್ರಿಕ್ಕಿಯಾಗೇ ಇರುತ್ತೆ, ಈಸಿಯಾಗಿ ಅಂತ ಯಾವುದೂ ಇರಲ್ಲ. ನೋಡಿದ ಥರ ಸ್ವಲ್ಪ ಕಷ್ಟವಾಗೇ ಇರುತ್ತೆ. ಸೊ ಅದೇ ಥರ ವರ್ಕೌಟ್ನ ಕೊಡ್ತಾರೆ. ಫುಲ್ಲು ಒಂದು ವೀಕಲ್ಲಿ 1 ಡೇ ಇರುತ್ತೆ ಸ್ಯಾಟರ್ಡೆ. ಸೊ ಸ್ವಲ್ಪ ಅಂದರೆ ಮಾಡ್ಬೋದು, ಆದರೆ ಚೆನ್ನಾಗಿ ಕ್ಯಾಲ್ರಿ ಕೂಡ ಬರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ವರ್ಕೌಟು, ಆದರೆ ಫೀಲ್ ಆಗುತ್ತೆ ನೀವು ಆ ವರ್ಕೌಟ್ನ ಮಾಡ್ತಾಯಿದ್ರೆ. ಆ ವರ್ಕೌಟ್ ನಿಮ್ಗೆ ಇನ್ನೂ ಮಾಡಬೇಕು ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಸೊ ನನಗೂ ಕೂಡ ಸ್ಯಾಟರ್ಡೆ ವರ್ಕೌಟ್ ಅಂದರೆ ತುಂಬ ಇಷ್ಟ. ಈ ವರ್ಕೌಟ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಮುಂಚೆ ಎಲ್ಲ ನಾನು ರೆಗ್ಯುಲರಾಗಿ ಒಂದು ಸ್ಯಾಟರ್ಡೇನೇ ಮಿಸ್ ಮಾಡಿದೆ ಅಟೆಂಡ್ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದ್ದೆ ಜಿಮ್ಗೆ. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಬಂದಾಯಿತು. ಇವತ್ತು ಡೇ 30. ಸೊ ಇವತ್ತು ವೇಟ್ ಚೆಕ್ ಮಾಡ್ಕೊಳ್ಳೋಣ. 10 ಡೇಸ್ಗೆ ಒಂದ್ಸಲ ಪ್ರತಿ ಸಲ ವೇಟ್ ಚೆಕ್ ಮಾಡ್ತಿದ್ವಿ. ಸೊ 20 ಡೇಸಿಗೆ ನೋಡಿದ್ವಿ, 10 ಡೇಸಿಗೆ ನೋಡಿದ್ವಿ. ಇವತ್ತು ಡೇ 30. ಸೊ ಇವತ್ತು ಎಷ್ಟಿದೆ ವೆಯ್ಟ್ ಅಂತ ನೋಡೋಣ.
ಸೊ ಇವತ್ತು ನನ್ನ ವೆಯ್ಟ್ ಇರೋದು 78.5. ಸೊ 83ಇಂದ 78.5ಗೆ ಬಂದಿದ್ದೀನಿ. ಸೊ 1 ಮಂತ್ ಕಂಪ್ಲೀಟ್ ಆಗಿದೆ, ಇನ್ನೂ 1 ಮಂತ್ ಬ್ಯಾಲೆನ್ಸ್ ಇದೆ. ನಾನು ಆ್ಯಕ್ಚುಲಿ 1 ಮಂತ್ಸಲ್ಲಿ 5 to 6 kg ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡೆ. ಇವಾಗ 30 ಡೇಸಲ್ಲಿ 4.5 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದು 5 to 6 kg ಅಂತ. ಸೊ 4.5 kg ವೆಯ್ಟ್ ಲಾಸ್ ಆಗಿದೆ. ಕೆಲವು ಮಧ್ಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು. ಓಕೆ, ಇವಾಗ ಕರೆಕ್ಟ್ ರೋಟೀನಲ್ಲಿ ಇದ್ದೀನಿ. ನೆಕ್ಸ್ಟ್ ಮಂತು ಸೊ ಏನು ಟಾರ್ಗೆಟ್ ಇದೆ 5 to 6 kgನ ಅಚೀವ್ ಮಾಡೋಣ. ಈ ಮಂತು 4.5 ಆಗಿದೆ. ಸೊ ಓಕೆ, ಗುಡ್. ಸೊ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾವು ವೆಯ್ಟ್ ಲಾಸಲ್ಲಿದ್ದಾಗ ಬೆಳಗ್ಗೆನೇ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ನ ತಗೊಂಡ್ರೆ ಹೋಲ್ ಡೇ ಎನರ್ಜೆಟಿಕ್ ಆಗೂ ಇರ್ತೀರಾ, ಹಾಗೆಯೇ ಒಂದು ಒಳ್ಳೆ ಫೀಲ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಮಾಡ್ಕೊತಾ ಇದ್ದೀನಿ ಪಪಾಯ ಓಟ್ಸ್ ಸ್ಮೂತಿ. ಸೊ ಪಪಾಯ ಸ್ಮೂತಿ ನಂಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ, ಹಾಗಾಗಿ ಅದು ನಂಗೆ ತುಂಬ ಇಷ್ಟ. ಸೊ ನಾನಿವಾಗ ಪಪಾಯ ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೊಂದು ಅರ್ಧ ಕಪ್ ಅಷ್ಟು ಪಪಾಯ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಹಾಗೆ ಸ್ವೀಟ್ಗೆ ಅಂತ ನಾನು 3 ಖರ್ಜೂರನ ತೊಗೊಂಡಿದ್ದೀನಿ. ಪಪಾಯನೂ ಸ್ವೀಟ್ ಇರುತ್ತೆ, ಸೊ ಹಾಗಾಗಿ 3 ಖರ್ಜೂರ ಕೂಡ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಸ್ವೀಟ್ ಸಿಗಲಿ ಅಂತ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹಾಗೆ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೊ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಬೇಸಿಗೆ ಅಲ್ವಾ, ಏನೇ ಕುಡಿದ್ರೂ ಸ್ವಲ್ಪ ಕೂಲಾಗಿರಬೇಕು ಅನಿಸುತ್ತೆ, ಸೊ ಟೇಸ್ಟಿಯಾಗಿ ಕೂಡ ಬರುತ್ತೆ. ಅದಾದಮೇಲೆ ಸ್ವಲ್ಪ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ನಿಮ್ಗೆ ಶೇಕ್ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪಪಾಯ ಸ್ಮೂತಿ ಬಂದ್ಬಿಟ್ಟು ತೆಳ್ಳಗಿದ್ರೆ ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗೊಂಡಿದ್ದಲ್ವ ಹೊಸ ಬ್ಲೆಂಡರು, ಸೊ ಅದರಲ್ಲೇ ಇವಾಗ ಸ್ಮೂತಿ ಮಾಡ್ಕೊಂಡೆ. ಒಂಚೂರು ಕೂಡ ಲೀಕ್ ಆಗಲಿಲ್ಲ. ಸೊ ಹಳೆ ಬ್ಲೆಂಡರಲ್ಲಿ ನಾನು ತುಂಬ ಲೀಕ್ ಆಗ್ತಾಯಿತ್ತು, ಅದಕ್ಕೋಸ್ಕರನೇ ನಾನು ಈ ಹೊಸ ಬ್ಲೆಂಡರ್ಗೆ ಸ್ವಿಚ್ ಆಗಿದ್ದು. ಸೊ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಸ್ಮೂತಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬೆಳಗ್ಗೆಗೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ರೆಡಿಯಾಗಿದೆ ನಮ್ಮದು ಓಟ್ಸ್ ಪಪಾಯ ಸ್ಮೂತಿ ಅಂತಲೇ ಹೇಳ್ಬೋದು. ಪಪಾಯ ಸ್ಮೂತಿ ಕಲರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಲೋ ಇನ್ ಕ್ಯಾಲರಿ ಹೈ ನ್ಯೂಟ್ರಿಷನ್, ಹಾಗೆ ಇದರಲ್ಲಿ ನಾವು ಸೀಡ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಕಾಫ್ಸಿಗೋಸ್ಕರ ನಾವು ಸೊ ಓಟ್ಸ್ ಯೂಸ್ ಮಾಡಿದ್ದೀವಿ. ಇದು ಒಂದು ಬೆಳಗ್ಗೆ ತಿಂಡಿಗೆ ಬ್ಯಾಲೆನ್ಸಿಂಗ್ ಮೀಲ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿಯೋದ್ರಿಂದ 4 to 5 hours ಹೊಟ್ಟೆ ಹಸಿವು ಕೂಡ ಆಗಲ್ಲ, ಹೊಟ್ಟೆ ಕೂಡ ಫುಲ್ ಆಗಿರುತ್ತೆ. ಹಾಗೆಯೇ ಸೊ ವೆಯ್ಟ್ ಲಾಸ್ಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಅಕ್ಸೆ ಬೀಜ, ರೋಸ್ಟೆಡ್ ಅಕ್ಸೆ ಬೀಜದ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ನಾನು ಆಲ್ರೆಡಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಸ್ಮೂತೀಸ್ನ ತೋರಿಸಿದ್ದೀನಿ. ಸೊ ನೀವು ಅದನ್ನು ಟ್ರೈ ಮಾಡಿ. ಸೊ 7 days 7 ಸ್ಮೂತಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು ಕೂಡ ಇದು ಎಂತೋ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಪಪಾಯ ನಿಮ್ಮ ಸ್ಕಿನ್ ಹೆಲ್ತ್ಗೆ, ಹೇರ್ ಹೆಲ್ತ್ಗೆ, ನಿಮ್ಮ ವೆಯ್ಟ್ ಲಾಸ್ಗೆಲ್ಲ ತುಂಬಾ ಒಳ್ಳೆಯದು. ಅದರಲ್ಲಿ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಂತೂ ಕುಡಿಯೋ ಪಪಾಯನ ವೀಕ್ಲಿ 3 to 4 times ತಿನ್ನೋದ್ರಿಂದ ಸೊ ನಿಮ್ಮ ಹಾರ್ಮೋನ್ನ ರೆಗ್ಯುಲೇಟ್ ಮಾಡೋಕ್ಕೂ ತುಂಬಾ ಒಳ್ಳೇದಾಗುತ್ತೆ. ಹಾಗಾಗಿ ಪಪಾಯನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ಮೂತೀಸ್ ಆದರೂ ಮಾಡ್ಕೊಂಡು ಕುಡೀರಿ, ಇಲ್ಲಾಂದರೆ ಹಾಗೆ ತಿನ್ನೋಕ್ಕಾದರೂ ಅಭ್ಯಾಸ ಮಾಡ್ಕೊಳ್ಳಿ. ಸೊ ವೆಯ್ಟ್ ಲಾಸ್ಗೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಪಪಾಯ ತೊಗೊಳೋದ್ರಿಂದ. ಸೊ ಫ್ಯಾಟ್ ಲಾಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಬನ್ನಿ ಇವತ್ತು ನನ್ನ ಬ್ರೇಕ್ಫಾಸ್ಟ್ನ ತೊಗೊಳ್ಳೋಣ. ಹಾರ್ಮೋನಲ್ ಇಶ್ಯೂ ಪ್ರಾಬ್ಲಮ್ ಇರೋರು ಸೊ ಇದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಪಪಾಯ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಅಡುಗೆಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನನ್ನ ತಂಗಿರು ಬಂದಿದ್ದಾರೆ ಇಬ್ರು. ತುಂಬಾ ದಿನ ಆದ್ಮೇಲೆ ಫಸ್ಟ್ ಟೈಮ್ ಆಕ್ಚುಲಿ ನಮ್ಮ ಮನೆಗೆ ಬಂದಿರೋದು. ಸೊ ಇಬ್ರು ಬಂದಿದ್ದಾರೆ. ಅವ್ರಿಗೋಸ್ಕರ ಅವ್ರಿಗೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ. ಸೊ ಇವರು ಇಬ್ಬರು ನನ್ನ ತಂಗಿರು. ಇವಳೊಬ್ಳು ಸಣ್ಣ ತಂಗಿ, ಇವಳು ದೊಡ್ಡ ತಂಗಿ. ಸೊ ನಮ್ಮ ತಂಗಿಗೆ ಮದುವೆ ಕೂಡ ಫಿಕ್ಸ್ ಆಗಿದೆ, ಹಾಗಾಗಿ ಸೊ ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಬಂದಿದ್ದಾರೆ. ಇಲ್ಲಿ ನೋಡು. ಹಾಗಾಗಿ ಇವಾಗ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರೀತಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ಚಿಕನ್ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಹಾಗೆ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಮಸಾಲೆ ಎಲ್ಲ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡಿದ್ದೀನಿ. ಸೊ ಏನೆಲ್ಲ ಮಾಡ್ತೀನಿ ಇವತ್ತು ತೋರಿಸ್ತೀನಿ.
ಇವತ್ತು ನಾನು ಚಿಕನ್ ಬಿರಿಯಾನಿ ಜೊತೆ ಗ್ರೇವಿನ ಕೂಡ ಟ್ರೈ ಮಾಡಿದೆ. ಈ ಗ್ರೇವಿ ರೆಸಿಪಿ ಬಂದ್ಬಿಟ್ಟು ನನ್ನ ಬ್ರದರ್‌ದು ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ನಾನೊಂದು ಟೈಮ್ ಅವ್ರ ಮನೇಲಿ ಟ್ರೈ ಮಾಡಿದ್ದೆ. ಸೊ ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಅವ್ರ ಹತ್ರ ರೆಸಿಪಿ ತಿಳ್ಕೊಂಡು ಮಾಡಿದೆ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಫಸ್ಟ್ ಟೈಮ್ ನಾನು ಯಾವುದೇ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಇದಿರುತ್ತೆ. ಯಾಕೆಂದರೆ ಅದು ಹೇಗೆ ಬರುತ್ತೋ ಅಂತ ಗೊತ್ತಿರಲ್ಲ. ಅದನ್ನು ಫಸ್ಟ್ ನಾನು ಟ್ರೈ ಮಾಡಿ ಅದು ಚೆನ್ನಾಗಿ ಬಂದಾದ್ಮೇಲೆ ಮಾತ್ರ ನಾನು ನಿಮಗೆ ಹೇಳ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಈ ಕಡೆ ಬಿರಿಯಾನಿ ಆಗಿತ್ತು, ಅದ್ರ ಜೊತೆಗೆ ಸೊ ಫ್ರೈ ಕೂಡ ರೆಡಿ ಆಯಿತು. ಚಿಕನ್ ಅಂದರೆ ಸ್ವಲ್ಪ ಬೇಗನೆ ಮಾಡಿಬಿಡ್ತೀನಿ ನಾನು, ವೆಜ್ಜಲ್ಲಿ ಸ್ವಲ್ಪ ವೀಕು. ಸೊ ಅದಾದಮೇಲೆ ಕಬಾಬ್ ಕೂಡ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ಬಿರಿಯಾನಿನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿ ಒಂದು ಒಳ್ಳೆ ಫ್ಲೇವರ್ಫುಲ್ ಬಿರಿಯಾನಿನೇ ಮಾಡಿದ್ದೆ ಇವತ್ತು. ತುಂಬಾ ಚೆನ್ನಾಗಿತ್ತು. ಸೊ ಇವತ್ತು ನಾನು ನನ್ನ ಲಂಚ್ ಪ್ಲೇಟ್ನ ಹೇಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ತೋರಿಸ್ತೀನಿ ಬನ್ನಿ. ಒಂದು ಕಪ್ಪಷ್ಟು ಬಿರಿಯಾನಿನ ಹಾಕ್ಕೊಂಡೆ, ಅದರಲ್ಲಿ ಸ್ವಲ್ಪ ಪೀಸ್ ಜಾಸ್ತಿ ಹಾಕ್ಕೊಂಡು ಸೊ ಅದ್ರ ಜೊತೆಗೆ ಸ್ವಲ್ಪ ಸಲಾಡು. ಸೊ ಬಿರಿಯಾನಿ ಎಲ್ಲ ವೆಯ್ಟ್ ಲಾಸಲ್ಲಿ ತಿನ್ಬೋದಾ ಅಂದರೆ ಆಬ್ವಿಯಸ್ಲಿ ತಿನ್ಬೋದು. ಸೊ ನೀವು ಹೇಗೆ ಎಷ್ಟು ಕ್ವಾಂಟಿಟಿನ ತೊಗೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಬಿರಿಯಾನಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ಏನು ಫ್ರೈ ಯೂಸ್ ಮಾಡಿದ್ನಲ್ಲ ಅದರಲ್ಲೇ ಒಂದು 3 ಪೀಸ್ ತೊಗೊಂಡಿದ್ದೀನಿ. ಸೊ ನನ್ನ ಮೇಲ್ ಪ್ಲೇಟ್ನ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವು. ಸೊ ನನ್ನ ತಂಗಿರಿಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ. ಇನ್ನು ನನ್ನ ಮಗಳು ಕೇಳಬೇಕಾ, ಅಮ್ಮ ಸಖತ್ತಾಗಿದೆ ಅಮ್ಮ ಇವತ್ತು ಅಂತ ಹೇಳಿದ್ಲು. ಅದಾದಮೇಲೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಈವ್ನಿಂಗ್ ಹಾಕಿ ಎಲ್ಲರಿಗೂ ಇವತ್ತು ನಾನು ಸ್ಪೇರ್ಮೆಂಟ್ ಟೀನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ರುಚಿ ಆಲ್ಸೋ ವಾಂಟ್ ಗ್ರೀನ್ ಟೀ. Me also want green tea. What do you want? ಏನು ಬೇಕು? ಅದು ಇದೊಳಗಡೆ ಹಾಕಿದೆ. ಚಿಕ್ಕ ಮಕ್ಕಳು ಕುಡಿಯೋ ಹಾಗಿಲ್ಲ. ಪ್ಲೀಸ್ ಅಮ್ಮ. ಅದಕ್ಕೆ ಹೇಳೋದು. ಇಷ್ಟ ಆಯ್ತಾ ಬಂಗಾರಿ? ಸುತ್ತದೆಲ್ಲ ಮುಟ್ಬಾರ್ದು ಅಂತ. ಇಷ್ಟ ಆಯ್ತಾ? ಹಾಂ ಎಲ್ಲಿ ಅದಕ್ಕೆ ಎಲ್ಲಿ ಸುಟ್ಟ ಆಯ್ತು ಮೊನ್ನೆ? ಇಲ್ಲ ನೋಡಿ ತೋರ್ಸ ಅಮ್ಮ. ಇದು ಮೈ ಒನ್ ದಿಸ್ ಗ್ರೀನ್ ಟೀ. ನೋ ಮಮ್ಮಿ ದಿಸ್ ಗ್ರೀನ್ ಟೀ. ಆ ಟ್ಯೂಷನ್ ಮ್ಯಾಮ್ ಹೇಳಿದ್ರು ಅಮ್ಮ 11 o'clock ಓದಬೇಕಂತ. ನಾನು ಶೂಟಿಂಗ್ ಹೇಳಿದ್ದೀನಿ 11 o'clock. ಟ್ರೈ ಮಾಡಿ ನೋಡು, ಚೆನ್ನಾಗಿದೆ, ಕಹಿ ಇರಲ್ಲ. ಮ್ಯಾಮ್ ಅಂತ ಸ್ಪೇರ್ ಬಿಂಟ್ ಅಮ್ಮ ಚಾಕೊಲೇಟ್ಸ್. ಏ ಸುಮ್ಮನೆ ಇರಾ. ಇನ್ನು ಬಾಸು ಇರ್ತಿರ್ಲಿಲ್ಲ. ಸೊ ಅವ್ರ ಮನೆಗೆ ಹೋದಾಗ ಬಾಸು ಸೈಲೆಂಟು. ಅದನ್ನೇ ಹೇಳ್ತಾರೆ, ನಮ್ಮ ಮನೆಗೆ ಬಂದಾಗ ಇವನು ಎಷ್ಟು ಸೈಲೆಂಟ್ ಆಗಿದ್ದ. ಒಂಚೂರು ನಾನು ಕುತ್ಕೋ ಅಂದ ತಕ್ಷಣ ಕುತ್ಕೊಳ್ಳೋನು, ಆ ಥರ ಮಾಡೋನು. ಇಲ್ಲಿ ನೋಡು ಹೆಂಗೆ ರಿವರ್ಸ್ ಮಾಡ್ತಾ ಇದ್ದಾನೆ ಅಂತ. ಅವನು ಒಂಥರ ಹೆವಿ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಒಂದು ಸೆಕೆಂಡ್ ಒಂದು ಕಡೆ ಕುತ್ಕೊಳ್ಳಲ್ಲ, ಫುಲ್ ಆ್ಯಕ್ಟಿವ್ ಆಗಿ ಆ ಕಡೆ ಈ ಕಡೆ ಓಡಾಡೋದು, ಅದು ಇದು ಹರ್ಗೋದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾ ಇರ್ತಾನೆ. ಸೊ ಇನ್ನೊಬ್ಬ ವೃದ್ಧಿಗೆ ನಾನು ಕುಡಿಯೋ ಗ್ರೀನ್ ಟೀಸ್ಗಳಂದರೆ ಅವಳಿಗೆ ಸಖತ್ ಇಷ್ಟ. ಹಾಗಾಗಿ ನಾನು ಏನೇ ಕುಡಿತಾ ಇದ್ರು ಅವಳಿಗೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ಬೇಕು. ಅದಾದಮೇಲೆ ಅವರನ್ನು ಕೂಡ ಸೊ ಈವ್ನಿಂಗ್ ಆಗಿ ಟ್ಯೂಷನಿಗೆ ಕಳಿಸ್ದೆ. ಇವಾಗ ಎಕ್ಸಾಮ್ ಅಲ್ವಾ, ಸೊ ಟ್ಯೂಷನಿಗೆ ಮಿಸ್ ಮಾಡ್ದೇ ಹೋಗ್ತಾ ಇದ್ದಾರೆ. ಅಲ್ಲಿಂದ ನಾವು ಬಂದುಬಿಟ್ಟು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಒಂದಷ್ಟು ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟು, ನಾರ್ಮಲ್ ಬ್ಲೌಸ್ನ. ಅದಾದಮೇಲೆ ನನ್ನ ಫ್ರೆಂಡ್ದೇ ಒಂದು ಡಿಸೈನರ್ ಸ್ಟುಡಿಯೋ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗಿದೆ. ಯಾಕೆಂದರೆ ಒಂದು ಐಡಿಯಾ ಬರುತ್ತೆ. ಅವರು ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದು, ಅವರು ವರ್ಕ್ ಕೂಡ ಮಾಡ್ತಾರೆ. ಹಾಗಾಗಿ ಅವಳದೊಂದಷ್ಟು ಬ್ಲೌಸ್ಗಳು ಇವಾಗ ಮದುವೆಗೆ ರೀಸೆಂಟಾಗಿ ಅವರೆಲ್ಲ ಡಿಸೈನ್ ಮಾಡಿಸ್ಕೊಂಡಿದ್ರು. ಹಾಗಾಗಿ ಅದನ್ನು ತೋರಿಸೋಣ. ಮತ್ತು ವರ್ಕ್ ಎಲ್ಲ ಅವ್ರದ್ದು ಶಾಪಲ್ಲೇ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಇವ್ರು ಬಂದುಬಿಟ್ಟು ಇವಾಗ ರಾಜರಾಜೇಶ್ವರಿ ನಗರಕ್ಕೆ ಶಿಫ್ಟ್ ಆಗಿರೋದು. ಅಲ್ಲಿ ಅಷ್ಟು ಯಾರು ಟೈಲರ್ ಗೊತ್ತಿಲ್ಲ. ಸೊ ಇಲ್ಲೇ ನಿಮ್ಮನೆ ಹತ್ರನೇ ಹೊಲ್ಸೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೋಸ್ಕರನೇ ಅವ್ರು ಬಂದಿದ್ದು ಅಲ್ಲಿಂದ. ಸೊ ನಾನು ತಂಗಿದ್ದೀನಿ, ಒಂದು 2 months ಇದೆ ಮದುವೆ. ಅದಕ್ಕಿಂತ ಮುಂಚೆ ಬ್ಲೌಸ್ ಎಲ್ಲ ಸ್ವಲ್ಪ ವರ್ಕ್ ಎಲ್ಲ ಅಂದರೆ ಲೇಟ್ ಆಗುತ್ತಲ್ವ. ಹಾಗಾಗಿ ನಮ್ಗೆ ಯಾವ ಥರ ಬೇಕೋ ಅದನ್ನು ಅವ್ರಿಗೆ ಇದು ಫಸ್ಟ್ ಟೈಮ್ ಅಲ್ವಾ. ಸೊ ಐಡಿಯಾ ಕೂಡ ಇರಲ್ಲ ಯಾವ ಥರ ಸ್ಟಿಚ್ ಮಾಡಿಸ್ಕೋಬೇಕು ಏನು ಅಂತ. ಒಂದಷ್ಟು ಬ್ಲೌಸ್ಗಳು ಡಿಸೈನ್ ನೋಡಿದ್ರೆ, ಒಂದಷ್ಟು ಕ್ಯಾಟ್ಲಾಗ್ ನೋಡೋದಕ್ಕಿಂತ ಬ್ಲೌಸು ಡಿಸೈನು ಬ್ಲೌಸ್ ಮೇಲೆ ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಸೊ ಅವಾಗ ನಮಗೆ ಮಾಡಿಸ್ಕೊಳಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಬುಕ್ ಫಸ್ಟ್ ತೋರಿಸಿರೋ, ಅದಾದಮೇಲೆ ಲೈವ್ ಆಗೇ ಯಾವ್ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದನ್ನು ಅವರು ಯಾವ ಥರ ಮಾಡಿಸ್ಕೊಂಡಿದ್ದಾರೆ ಇವಾಗ ಟ್ರೆಂಡಿಂಗ್ ಡಿಸೈನು. ಸೊ ಅದೆಲ್ಲ ಒಂದಷ್ಟು ತೋರಿಸಿದ್ರು. ಸೊ ಅದಕ್ಕೇ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ನನ್ನ ಫ್ರೆಂಡ್ ಮನೆಗೆ.
ಸೊ ರೀಸೆಂಟಾಗಿ ಮದುವೆ ಆಗಿದ್ದರಿಂದ ಅವರು ಜಾಸ್ತಿ ಬ್ಲೌಸ್ಗಳನ್ನ ಚೆನ್ನಾಗೆಲ್ಲ ವರ್ಕ್ ಮಾಡಿಸ್ಕೊಂಡಿದ್ರು. ಥೀಮ್ಸ್ ಅಂದರೆ ಅವರು ಎಂಗೇಜ್ಮೆಂಟ್ ಥೀಮ್ಸಿಗಾಗಿರ್ಬೋದು ಈ ಥರ ಎಲ್ಲ ಥೀಮ್ಸ್ ಯೂಸ್ ಮಾಡಿ ಮಾಡಿಸ್ಕೊಂಡಿದ್ರು. ಸೊ ಅದನ್ನೆಲ್ಲ ಅವರು ತೆಗೆದು ತೋರಿಸ್ತಾ ಇದ್ರು. ಇವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಅಷ್ಟು ಬ್ಲೌಸ್ನ ತೋರಿಸ್ದೆ ಅವರಿಗೆ. ಅವರು ಕೂಡ ನೋಡಿ ಸೊ ಏಕೆಂದರೆ ಇನ್ನೂ ಸ್ಯಾರಿ ಪರ್ಚೇಸಿಂಗ್ ಕೂಡ ಹೋಗಿಲ್ಲ ನಾವು. ಫಸ್ಟು ನಮಗೆ ಬ್ಲೌಸು ಡಿಸೈನ್ ಎಲ್ಲ ಫಸ್ಟ್ ನೋಡ್ಕೊಳ್ಳೋಣ ಅಂದ್ಕೊಂಡು ಅವರು ಯಾವ್ಯಾವ ಥರ ಡಿಸೈನ್ ಇರುತ್ತೆ ಅಂತ ತಿಳ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಾಗೆ ಕರ್ಕೊಂಡೋದೆ. ಇವಳೇ ನನ್ನ ಫ್ರೆಂಡ್ ಸಮಿತಾ. ಸೊ ಇವ್ರದ್ದೇನೆ ಶಾಪ್ ಇದೆ, ಅವರು ಡಿಸೈನರ್ ಸ್ಟುಡಿಯೋ ಕೂಡ ಇದೆ. ಅಲ್ಲೇ ಇಷ್ಟು ಬ್ಲೌಸ್ನ ಅವರು ವರ್ಕ್ ಮಾಡಿಸ್ಕೊಂಡಿರೋದು. ಸೊ ಹಾಗಾಗಿ ಇವಾಗ ಹೊಸದಾಗಿ ನಾವು ಮುಂಚೆ ಎಲ್ಲ ಕುಚ್ಚು ಕಟ್ಟಿಸ್ಕೊತಾ ಇದ್ವಲ್ಲ, ಇವಾಗ ಕುಚ್ಚು ಕಟ್ಟೋ ಜಾಗಕ್ಕೂ ವರ್ಕಲ್ಲೇ ಬರುತ್ತೆ. ಅದನ್ನೆಲ್ಲ ತೋರಿಸ್ತಾ ಇದ್ರು, ಈ ಥರ ಬರುತ್ತೆ ನೋಡಿ ಅಂತ. ಅದೇ ಥರ ಬೇಕಾದ್ರೆ ಅದೇ ಥರ ಸೆಲೆಕ್ಟ್ ಮಾಡಿಕೊಂಡು ಅದೇ ಥರ ಮಾಡ್ಕೊಡ್ತಾರೆ. ಚೆನ್ನಾಗಿದೆಲ್ಲ ಪ್ರೀತಿ, ಅದು ನೈಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಲ್ಲಿಗೆಲ್ಲ ಇಲ್ಲೇನೆ ಸುದರ್ಶನ್ ಸಿಲ್ಕ್ಗೆ ಹೋಗೋದಷ್ಟೇ. ಅದೇ ಅಷ್ಟು ದೂರ ಹೋಗಿ ನಾವು ಬರೋ ಅಷ್ಟೊತ್ತಿಗೆ ಎಷ್ಟು ನೀನು ಎಲ್ಲದಕ್ಕೂ ಏನು ವರ್ಕ್ ಮಾಡಿ ಸಿಂಪಲ್ ವರ್ಕು ಮಾಡಿಸ್ಕೊಂತೀಯಲ್ವಾ. ಹಂಗಿದೆ ಎಷ್ಟಾಯ್ತು ಜಾಸ್ತಿ. ಇನ್ನು ಡಿಸೈನ್ ಎಲ್ಲ ನೋಡ್ತಾ ಇದ್ವು. ಅದಾದಮೇಲೆ ಅವರು ಬೋಂಡ ಬಜ್ಜಿ ವಡೆ ಎಲ್ಲ ತರಿಸಿದ್ರು, ನಾವು ಹೋಗಿದ್ವು ಅಂತ. ಸೊ ನಾನು ಮಧ್ಯಾಹ್ನನೇ ಆಲ್ರೆಡಿ ಬಿರಿಯಾನಿ ಎಲ್ಲ ತಿನ್ನೋಣ. ಇವಾಗ ಸ್ವಲ್ಪ ಎಣ್ಣೆಲಿ ಕರ್ದಿರೋದೆಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಅಷ್ಟೊಂದು ತಿಂತಾ ಇಲ್ಲ. ಸೊ ಒಂದೊಂದು ಟೈಮ್ ತೊಗೊತೀನಿ. ಆಲ್ರೆಡಿ ನಾನು ಮಧ್ಯಾಹ್ನನೇ ಸ್ವಲ್ಪ ಹೆವಿ ಊಟ ಹಾಕಿದ್ರಿಂದ ನಾನು ಇದೇನು ತೊಗೊಳಕ್ಕೆ ಹೋಗಲಿಲ್ಲ. ಅದೇ ಹೇಳ್ತಾಯಿದ್ರು ಒಂದು ತೊಗೊಂಡ್ರೆ ಏನಾಗಲ್ಲ ಅಂತ. ಪರವಾಗಿಲ್ಲ, ಮಧ್ಯಾಹ್ನನೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದೆ. ಹಾಗೆ ಅದು ಕೂಡ ಹೇಳಿದ್ರು ಅವರು, ರಿಸಲ್ಟ್ ಅಕ್ಕ ಚೆನ್ನಾಗಿ ಬಂದಿದೆ ನೋಡಿದ್ರಕ್ಕಾದರೆ ಗೊತ್ತಾಗ್ತಾ ಇದೆ ಸ್ವಲ್ಪ ಫೇಸಲ್ಲೆಲ್ಲ ಅಂತ ಹೇಳಿದ್ರು. ಖುಷಿ ಆಯಿತು. ಅದಾದಮೇಲೆ ಅಲ್ಲಿಂದ ಸೊ ಇವರಿಬ್ರಿಗೂ ಐಸ್ ಕ್ರೀಮ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಸರಿ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಫಲೂಡಾ ಕೊಡ್ಸೋಣ ಅಂದ್ಬಿಟ್ಟು ಸೊ ಇಬ್ರಿಗೂ ಕೊಡಿಸ್ದೆ. ಆಲ್ರೆಡಿ ಅವರು ಕೂಡ ಅಲ್ಲಿ ಸುತ್ತಾಡಿಸಿದ್ದೆ, ಸ್ವಲ್ಪ ಟಯರ್ಡ್ ಆಗಿದ್ರು. ಸೊ ಹೊರಡೋಕ್ಕೆ ಮುಂಚೆ ಒಂದು ಐಸ್ ಕ್ರೀಮ್ ತಿನ್ಸೋಣ ಅಂದ್ಬಿಟ್ಟು ಸೊ ನಾನೇನು ಐಸ್ ಕ್ರೀಮ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಅದೇ ಹೇಳ್ತಾಯಿದ್ರು, ನನಗೆ ಮಾತ್ರ ತಿನ್ಸಿ ದಪ್ಪ ಮಾಡ್ತಾಯಿದ್ದೆ, ನೀನು ಮಾತ್ರ ತಿಂತಾ ಇಲ್ಲ ಅಂತ. ನಾನು ಐಸ್ ಕ್ರೀಮು ಈ ಸ್ವೀಟ್ಸ್ ಎಲ್ಲ ಸ್ಟಾಪೇ ಮಾಡಿಬಿಟ್ಟಿದ್ದೀನಿ. ಯಾವತ್ತೋ ಒಂದೊಂದು ದಿನ ರೇರು ತೊಗೊಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವ್ರಿಗೆ ಕೊಡಿಸ್ದೆ ಅಷ್ಟೇ, ನಾನು ಮತ್ತೆ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ಬಂದು ಅವ್ರ ಮನೆಗೆ ಬಂದು ಮತ್ತೆ ಹೊರಟ್ರು. ಸೊ ನಾನು ಅದಾದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ನನಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು. ಬೆಳಗ್ಗೆ ಜಿಮ್ಮಿಗೆ ಹೋಗಿ ಬಂದು ಅದಾದಮೇಲೆ ಒಂದೇ ಹೊತ್ತಿಗೆ ಅಡುಗೆ ಎಲ್ಲ ಮಾಡಿ ಮತ್ತೆ ಇವನ್ನೆಲ್ಲ ಸ್ಟಿಚಿಂಗ್ ಕಡೆ ಎಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಸ್ವಲ್ಪ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಇನ್ನು ಮನೆಗೆ ಬಂದು ನನಗೆ ಅಡುಗೆ ಮಾಡಿದ್ದೆಲ್ಲ ಪಾತ್ರೆಗಳು ಅದೆಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಯಿತು. ಹಾಗಾಗಿ ಇನ್ನು ಸಂಜೆಗೆ ನಾನು ಲಂಚ್ಗೂ ಕೂಡ ಲೈಟಾಗಿ ಸಲಾಡ್ಸ್ನ ತೊಗೊಂಡಿದ್ದೆ. ಅದು ಕ್ಲಿಪ್ಪಿಂಗ್ ಕೂಡ ನಾನು ತೊಗೊಂಡಿರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.